ಮಂಜು ನೆಹಮಿಯಾ ಐ ಅವರು ಹೊಸಕೋಟ ಸಭಾಪತಿ ಮೇಲೆ ಬರಬೇಕಂತೇಳಿ ರಾಜು ಡೇವಿಡ್ ಅವರು ನುರಿತ ಕಾರ್ಯದರ್ಶಿಯಾಗಿ ಅವರು ಆಯ್ಕೆ ಆಗಿದ್ದಾರೆ. ಖಜಾನ್ಸಿಯಾಗಿ ಅವರು ಸರ್ವಮಟ್ಟದಿಂದ ಆಯ್ಕೆ ಆಗಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇವೆ. ಮಾತ್ರವಲ್ಲದೆ ಪಾಸ್ಟರ್ ಪ್ರತಾಪ್ ಕುಮಾರ್ ಜಂಟಿ ಕಾರ್ಯದರ್ಶಿಯಾಗಿ ನಾವೆಲ್ಲರೂ ಕೂಡ ಒಂದು ನಿಮಿಷ ಚಪ್ಪಾಳೆ ತಟ್ಟಿ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಈ ಸಂಘದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನು ಯಾವಾಗಲೂ ಎಂದೆಂದು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಬಹಳ ವಿಶೇಷವಾದ ದಿವಸ ಇವತ್ತು. ಹೊಸಕೋಟೆ ಸಭಾಪಾಲಕರ ಸಂಘ ಉದ್ಘಾಟನೆ ಆಗ್ತಾ ಇದೆ. ಒಂದು ಯೂನಿಟಿ, ನಿಜವಾಗ್ಲೂ ಬಹಳ ಸಂತೋಷ. ಯಾಕಂದ್ರೆ ಸೇವಕರು ಒಟ್ಟುಗೂಡಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಅಪೊಸ್ತಲರು ಹಾಗೆ ಮಾಡ್ತಾ ಇದ್ರು. ಎಲ್ಲರೂ ಒಂದೇ ಮನಸ್ಸಿನಿಂದ ಕೂಡ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರು, ಪವಿತ್ರಾತ್ಮನ ಅಭಿಷೇಕನ ಹೊಂದ್ಕೊಳ್ತಾ ಇದ್ರು, ಹೊರಗಡೆ ಹೋಗಿ ಸೇವೆ ಮಾಡ್ತಾ ಇದ್ರು. ಕುಂಟ ನಡೀತಾ ಇದ್ದ, ಕಿವುಡನಿಗೆ ಕಿವಿ ಕೇಳಿಸ್ತಾ ಇತ್ತು, ಕುರುಡನಿಗೆ ಕಣ್ ಕಾಣಿಸ್ತಾ ಇತ್ತು, ಸತ್ತೋರು ಎದ್ದು ಜೀವದಿಂದ ಎದ್ದೊಳ್ತಾ ಇದ್ರು. ಅಷ್ಟು ದೇವ್ರ ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವತ್ತು ಒಂದು ಯೂನಿಟಿಯಿಂದ, ಅವರು ಒಂದೇ ಮನಸ್ಸಿನಿಂದ ಇದ್ದಿದ್ರಿಂದ ನಿಜವಾಗ್ಲೂ ಬಹಳ ಸಂತೋಷ. ನಮ್ಮನ್ನ ಪ್ರೀತಿಯಿಂದ ಆಹ್ವಾನ ಮಾಡಿ ನಮ್ಮನ್ನ ಈ ಒಂದು ಸಭಾಪಾಲಕರ ಒಂದು ಕೂಟಕ್ಕೆ ನಮ್ಮನ್ನ ಮಾತಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಆದ್ರೆ ನಮ್ಮ ಘನಸಭಾಪಾಲಕರು ಇದ್ದಾರೆ. ಇಲ್ಲ, ನೀವು ಘನಸಭಾಪಾಲಕರು, ಯಾಕಂದ್ರೆ ನೀವೆಲ್ಲ ಟೀಚರ್ಸ್. ನಾನು ನಿಮಗೆ ಬೋಧನೆ ಮಾಡಬೇಕಾಗಿದ್ದ ಏನಿಲ್ಲ ನಾನು. ಆದ್ರೆ ಇವತ್ತಿನ ಕಾಲಘಟ್ಟ ಹೇಗಿದೆ ಅಂತ ಹೇಳಿ ನಾನು ಒಂದು 5 ನಿಮಿಷ ಮಾತಾಡ್ತೇನೆ. ಮಾತಾಡ್ಬೋದಲ್ಲ? 5 ನಿಮಿಷ? ನೀವು 2 ನಿಮಿಷ ಅಂತ ಹೇಳಿದ್ರಿ, ಕಷ್ಟ ಆಗುತ್ತೆ ನಮಗೆ. 1947 1965 ತನಕ ಸುಮಾರು 45 ಕೋಟಿ ಜನರಿಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಈ ದೇಶ ಕಟ್ಟಲಿಕ್ಕೆ ಯಾವ ಒಂದು ವ್ಯವಸ್ಥೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕ್ರೈಸ್ತರು ಸುಮಾರು 45 ಕೋಟಿ ಜನರಿಗೆ, ನಾನು ಕಟ್ ಮಾಡಿ ಹೇಳ್ತೇನೆ ಶಾರ್ಟ್ ಆಗಿ, 45 ಕೋಟಿ ಜನರಿಗೆ ಈ ದೇಶಕ್ಕೆ ಶಿಕ್ಷಣವನ್ನ ಕೊಟ್ವಿ. ನಾವು ಹಾಸ್ಪಿಟಾಲಿಟಿ ಕೊಟ್ವಿ. ಇವತ್ತು ನಮ್ಮ ಮನೆಯಲ್ಲಿ 2 ಮನೆಯಲ್ಲಿ ಸೋಪ್ ಇದೆ, ಶಾಂಪ್ ಇದೆ. ಆದ್ರೆ ಇವತ್ತು ಯಾವ ವ್ಯವಸ್ಥೆ ಇರಲಿಲ್ಲ. ಅವತ್ತು ಸಾಂಕ್ರಾಮಿಕ ರೋಗಗಳು, ಗಂಟು ರೋಗಗಳು ಇತ್ತು. ಅವತ್ತು 45 ಕೋಟಿ ಜನರಿಗೆ ಹಾಸ್ಪಿಟಾಲಿಟಿ ಕೊಟ್ವಿ. ನಾವು ಯಾವುದೇ ಅಪೇಕ್ಷೆ ಇಲ್ಲ. 45 ಕೋಟಿ ಜನರಿಗೆ ಆಹಾರ ಇತ್ತು. ಅನಾಥಾಶ್ರಮಗಳನ್ನ, ವೃದ್ಧಾಶ್ರಮಗಳನ್ನ ತೆಗೆದು 138 ವಿಶ್ವಸಂಸ್ಥೆಗಳು, 138 ದೇಶಗಳಿತ್ತು ಅವತ್ತು. ಇವತ್ತು 200 ದೇಶಗಳಿದೆ ವಿಶ್ವಸಂಸ್ಥೆ ಒಳಗಡೆ. 138 ದೇಶದಲ್ಲಿ ನಮ್ಮ ದೇಶ ಬಹಳ ಹಿಂದೆ ಇತ್ತು. ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಲಲ್ಲಿ ಸುಮಾರು 50ನೇ
ಅವತ್ತು ಪ್ರಜ್ವಲ್ ಬ್ರದರ್ ಹೇಳ್ದಂಗೆ ಈ ದೇಶದಲ್ಲಿ ಶೈಕ್ಷಣಿಕವಾಗಿ ಪ್ರತಿಯೊಂದಕ್ಕೂ ಈ ದೇಶದಲ್ಲಿ ಸಬಲೀಕರಣ ಮಾಡಿದ್ದು ಇಡೀ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಕ್ರೈಸ್ತ ಮಿಷನರಿಗಳೇ. ಸೊ ಹಾಗಾಗಿ ಬರುವ ದಿನಗಳಲ್ಲಿ ಪ್ರಕಟಣೆಯಲ್ಲಿ ಹೇಳಿರೋ ಪ್ರಕಾರ ಇವರ ಮುಖಾಂತರ ದೇವರು ಕೊಟ್ಟಂತ ದರ್ಶನದಲ್ಲಿ ಈ ಪ್ರಪಂಚದಲ್ಲಿ ಯಾರೇ ರಾಜಕೀಯ ವ್ಯಕ್ತಿಗಳಿರ್ಲಿ, ಯಾರೇ ಇರ್ಲಿ, ಯಾವುದೇ ಸಂಘಟನೆಗಳಿರ್ಲಿ, ಏನೇ ಒಂದು ಡೆಮೋಕ್ರಸಿ ಇರ್ಲಿ, ಬರೋ ದಿನಗಳು ಯಾವತ್ತಿದ್ರು ನಾವ್ ಯಾರು ಫಸ್ಟ್ ಒಡಂಬಡಿಕೆಯ ಜನ. ಇವತ್ತು ದೇವರ ಸೇವಕರು ಇವತ್ತು ಚರ್ಚ್ ನಡೆಸಬಹುದು, ಆದ್ರೆ ದೇವರ ಒಂದು ದಿನ ಬರುತ್ತೆ, ಆ ಜಡ್ಜ್ಮೆಂಟ್ ದಿವಸ ಇಡೀ ಪ್ರಪಂಚದಲ್ಲಿ ನಾಯಕರುಗಳಾಗಿ ಬಿಂಬಿಸೋದು ದೇವರ ಸೇವಕರು ಮಾತ್ರ. ಈ ಪ್ರಪಂಚದಲ್ಲಿ ಬೇರೆ ಯಾರು ನಿಂತ್ಕೊಳ್ಳಲ್ಲ. ದೇವರ ವಾಕ್ಯದ ಪ್ರಕಾರ ಪ್ರಕಟಣೆ ಸುವಾರ್ತೆಯಲ್ಲಿ ಏನು ವಾಕ್ಯ ಇದೆ ಅದೇ ಪ್ರಕಾರ ಈ ಪ್ರಪಂಚದಲ್ಲಿ ನೀವೆಲ್ಲರೂ ನಾಯಕರುಗಳೇ. ಈಗ ಹೊಸಕೋಟೆ ತಾಲೂಕಲ್ಲಿ ಈ ಒಂದು ಸಂಘಟನೆ ದೇವರ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಒಂದು ಒಗ್ಗಟ್ಟಾಗಿರೋದು ಇದು ಒಂದು ಅವಿಸ್ಮರಣೀಯ ದಿನ ಅಂತ ನಾನು ನಂಬ್ತೇನೆ. ನಿಮ್ಗೆ ಸಮಯದಲ್ಲಿ ಸನ್ಮಾನಿಸ್ತಾ ಇದೆ. ಚಪ್ಪಾಳೆ ತಟ್ಟಿ ಅವರನ್ನು ಸನ್ಮಾನಿಸೋಣ. ಸಭಾಪಾಲಕರ ಸಂಘದ ಪದಾಧಿಕಾರಿಗಳ ಬಂದಂತ ಪೃಥ್ವಿ ಪಾಲ್ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಬಾಡಿ ಆಫ್ ಕ್ರೈಸ್ಟ್, ಇನ್ನೊಂದು ಚರ್ಚು, ಡಿನಾಮಿನೇಷನ್, ಡಿವಿಷನ್ಸ್ ಎಲ್ಲ ಹೊರಟೋಗಿ ನಾವೆಲ್ಲರೂ ಕ್ರಿಸ್ತನ ಶರೀರವಂತವಾಗಬೇಕು. ಆ ಕ್ರಿಸ್ತನ ಶರೀರದಲ್ಲಿ ಇರುವಂತದ್ದು ಒಂದೇ ಅಭಿಷೇಕ. ಆ ಅಭಿಷೇಕ ದೊಡ್ಡ ಸೇವಕ ಚಿಕ್ಕ ಸೇವಕ ಇಲ್ಲ, ದೊಡ್ಡ ಪಾಸ್ಟು ಚಿಕ್ಕ ಪಾಸ್ಟರ್ ಇಲ್ಲ, ದೊಡ್ಡವನು ಚಿಕ್ಕವನಿಲ್ಲ, ನಾವೆಲ್ಲರೂ ಒಂದೇ ಕ್ರಿಸ್ತನ ಶರೀರ. ಅದು ನಮ್ಮೆಲ್ಲರಲ್ಲೂ ಬರಬೇಕು, ಅದು ಪ್ರತಿಷ್ಠಾಪನೆ ಆಗಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಹಂಕಾರ ಹೋಗ್ಬೇಕು, ದೀನ ಮನಸ್ಸು ಬರಬೇಕು. ಅವಾಗಲೇ ನಿಜವಾದಂತ ಕಾರ್ಯ ನಡೀಲಿಕ್ಕೆ ಸಾಧ್ಯ. ಮಾತ್ರವಲ್ಲದೆ ನನ್ನ ಒಂದು ಸಣ್ಣ ಸಲಹೆ, ಈ ತರ ಹೇಳ್ತಾ ಇದ್ದು ನಾವೇನ್ ಮಾಡೋಣ ಅಂತ ಇಮಿಡಿಯೇಟ್ ಆಗಿ ಅವ್ರ ನಂಬರ್ ತಕೊಂಡೆ. 10:30ಗೆ ಫೋನ್ ಮಾಡಿದೆ, ಅಣ್ಣ ನೀನು ಒಂದು ವೇಳೆ ನಾಳೆ ಅವರಿಗೆ 5 ಚರ್ಚ್ಗೆ ಪ್ರಾರ್ಥನೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಿಂದ ಫೋನ್ ಬರ್ತದೆ ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ 5 ಪಾಸ್ಟರ್ ಕರೆಸಿ 2 ಪೊಲೀಸ್ನ ಹಾಕಿ ಇವತ್ತು ಕೂಡ 5-6 ಚರ್ಚ್ ಚೆನ್ನಾಗಿ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಥ್ಯಾಂಕ್ ಯು ಡಿಯರ್ ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅವರನ್ನು ಸನ್ಮಾನಿಸೋಣ. ಇವ್ರನ್ನು ಕೂಡ ನಾವು ಅವರ ಮೇಲೆ ಅವರ ಪದಾಧಿಕಾರಿಗಳು ಮತ್ತು ಅವರ ಕ್ಷೇತ್ರ ಇದ್ದಂತ ಕಾರ್ಯಕ್ರಮವನ್ನ ಮೊದಲ ಬಾರಿಗೆ ಇವತ್ತು ನಾವು ಉದ್ಘಾಟನೆ ಮಾಡಿ ಅಲ್ಪ ಪ್ರಮಾಣದ ಸಿದ್ಧತೆಗಳು ಪದಾಧಿಕಾರಿಗಳು ಸನ್ಮಾನ ಮಾಡ್ತಾರೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ. കളിമണ്ണ എന്നയോനെ കണ്ണോക്കി പാത്തിടുമേ. പ്ലീസ് എല്ലാവരും കൂയവരേ കൂയവരേ പടമണ്ണ എന്നയോനെ കണ്ണോക്കി ಪಾತಿಡುಮೇ. ಆಶೀರ್ವಾದ ಮಾಡೋದಕ್ಕಾಗಿ ನೀನು ಕೊಟ್ಟಂತ ಈ ಒಂದು ಸಮಯಕ್ಕಾಗಿ ನಿನಗೆ ನಾವು ಥ್ಯಾಂಕ್ಸ್. ಡ್ಯಾಡಿ ಸಭಾ ಪಾಲಕರ ಒಂದು ಸಂಘದಲ್ಲಿ ಆರಿಸಲ್ಪಟ್ಟಿದ್ದಾರೆ. ನಿನ್ನ ವಚನ ನಮಗೆ ಹೇಳುತ್ತೆ ಸ್ವಾಮಿ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ಡ್ಯಾಡಿ ಒಂದು ಅಡಿಗೆ ಕೆಲಸಕ್ಕೆ ಯಾವ ರೀತಿಯಾಗಿ ಅವತ್ತು ಅಪೊಸ್ತಲರು ಯಾವ ರೀತಿಯಾಗಿ ಆರಿಸಿಕೊಂಡ್ರು ಸ್ವಾಮಿ. ಅವ್ರನ್ನ ಪವಿತ್ರಾತ್ಮ ಭರಿತರಾಗಿಯೂ ಜ್ಞಾನ ಸಂಪನ್ನರಾಗಿಯೂ ಅವರು ಇರಬೇಕೆಂಬುದಾಗಿ ನಿನ್ನ ವಚನ ನಮಗೆ ಬರೆಯಲ್ಪಟ್ಟಿದೆ ಸ್ವಾಮಿ. ಅದೇ ಪಾಲಕರ ಸಂಘದ ಮುಖಾಂತರ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ. ನೀವೆಲ್ಲ ಪಾಸ್ಟರ್ಗಳು
ಇದೇ ಒಳ್ಳೆಯ ಒಂದು ಸೇವೆಗೋಸ್ಕರ ಇಲ್ಲಿರೋ ಎಲ್ಲ ಚರ್ಚ್ಗಳು ಒಂದಾಗಿ ಎಲ್ಲ ಪಾಸ್ಟ್ಗಳು ಒಂದಾಗಿ ಒಂದೇ ಮನಸ್ಸಾಗಿ ಸೇವೆ ಮಾಡಬೇಕಂತ ಒಂದು ಐಕ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಐಕ್ಯ ಮುಖಾಂತರ ದೇವರೆಲ್ಲರೂ ಒಳ್ಳೆಯದು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಯ್ಯ. ನಿಮ್ಮೆಲ್ಲರಿಗೂ ಕೂಡ ಬೆಲೆಯಲ್ಲಿ ಕೂಡ ಹೊಸಕೋಟೆ ಸಭಾಪಾಲಕರ ಸಂಘದ ಪ್ರೆಸಿಡೆಂಟ್ ಆಗಿ ನಾನು ಎಲ್ಲರಿಗೂ ಕೂಡ ಶುಭ ವಂದನೆಯನ್ನು ಹೇಳುತ್ತೇನೆ. ಮುಂದೆ ಹೊಸಕೋಟೆ ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಸಭಾಪಾಲಕರ ಒಂದಿಗೆ ನಾವು ಕೂಡ ಕೈಗಳನ್ನು ಜೋಡಿಸಿ ಎಲ್ಲ ವಿಧವಾದ ಸಂದರ್ಭಗಳಲ್ಲಿ, ಕಷ್ಟದ ಸಮಯದಲ್ಲಿ ಆಗಲಿ, ಸಂತೋಷವಾದ ಸಮಯಗಳಾಗಲಿ, ಎಲ್ಲ ಮೇಲೆ ಕೀಳಾದ ಸಮಯದಲ್ಲಿ ಈ ಸಂಘವು ಕೂಡ ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾವು ಇದ್ದುಕೊಂಡು ಅವರನ್ನು ಕೂಡ ದೇವರ ನಾಮದಲ್ಲಿ ಬಲಪಡಿಸುವಂತೆ, ಅವರು ಕೂಡ ಮುಂದಕ್ಕೆ ನಡೆಸುವಂತೆ ದೇವರು ನಾವು ಈ ಸಂಘಟನೆಯನ್ನು ಮಾಡಿಕೊಂಡಿದ್ದೇವೆ. ಈ ಸಂಘಟನೆಗಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳಿಗಾಗಿ ವಂದನೆಯನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಜಾನ್ ಸೆಲ್ವಿನ್ ಅಂತ, ಮಾಸ್ಟರ್ ಜಾನ್ ಸೆಲ್ವಿನ್, ಹೊಸಕೋಟೆ ತಾಲೂಕಲ್ಲಿ ಅಧ್ಯಕ್ಷ. ಇವತ್ತಿನ ಕಾರ್ಯಕ್ರಮ ಹೊಸಕೋಟೆ ಸಭಾಪಾಲಕರ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಉದ್ಘಾಟನೆ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಹೊಸಕೋಟೆ ಒಂದು ಪ್ರಾಂತ್ಯದಲ್ಲಿ ಸುಮಾರು 100ಕ್ಕೂ ಅಧಿಕ ಸಭೆಗಳು ಇತ್ತು. ಅದಕ್ಕೆ ಒಂದು ಫೆಲೋಶಿಪ್ ಅಂತ ಹೇಳಿ ಆ ಹೊಸಕೋಟೆ ಸಭಾಪಾಲಕರ ಸಂಘ ಅಂತ ಹೇಳಿ ಉದ್ಘಾಟನೆ ಮಾಡಿದ್ದೀವಿ. ಇದು ಆ ಒಂದು ಪ್ರಾಂತ್ಯದಲ್ಲಿ ಒಂದು ಸೇವೆ, ಅದ್ರ ಜೊತೆಗೆ ಇಲ್ಲಿನ ಐಕ್ಯತೆ, ಆಮೇಲೆ ಹೊಸಕೋಟೆ ಈ ಒಂದು ಭಾಗದಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಪ್ರಾರ್ಥನೆ, ಈ ಹೊಸಕೋಟೆ ಪ್ರಾಂತ್ಯಕ್ಕೆ ಸಮಾಧಾನಕ್ಕೆ, ಅದಕ್ಕೋಸ್ಕರ ಈ ಒಂದು ಫೆಲೋಶಿಪ್ ಆಗಿದೆ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಇವತ್ತು ಏನು ಆಯ್ಕೆ ಆಗಿದ್ದಾರೆ ಇವರೆಲ್ಲರೂ ಒಳ್ಳೆ ಸೇವೆ ಮಾಡ್ತಾರೆ. ಇವರು ತಮ್ಮ ಕುಟುಂಬವನ್ನು, ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ದೇವರ ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ಈ ಹೊಸಕೋಟೆ ಸಭಾಪಾಲಕರ ಸಂಘವು ನಾವು ಅಭಿನಂದನೆಗಳನ್ನ ತಿಳಿಸ್ತೇವೆ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಒಂದು ಸಭಾಪಾಲಕರ ಸಂಘಕ್ಕೆ ನಾವು ಜೊತೆಗಿದ್ದೇವೆ. ನನ್ನ ಹೆಸರು ಪ್ರಜ್ವಲ್ ಸ್ವಾಮಿ. ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ.